ಏನಿದು ಏನೋ ಪ್ರಾಣಿ ಇದೆ ತಡೀರಿ. ನಿನ್ಗೆ ಒಳ್ಳೇದಾಗ್ತದೆ ನಿನಗೆ. ಇದೇ ನೆಮ್ಮದಿ ಆಗಿರ್ಬೇಕಂದ್ಬಿಟ್ಟು ಟ್ರಕ್ಗೆ ಬಂದವ್ರು ಇವಾಗ ಡೈವರ್ ಫಿಲಮ್ ನೋಡಿ. ನಮ್ಮ ಬ್ಯಾಡ್ ಲಕ್ ಇವತ್ತು. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು 3 ಗಂಟೆಗೆ ಎದ್ದಿದ್ದೀನಿ ಇವತ್ತು. ಆಯ್ತು, ಆಮೇಲೆ ಏನಕ್ಕೆ ಅಂತ ಇನ್ನೊಂದು 1 ಅವರಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ. ಬೆಂಗಳೂರು ಸಿಟಿ ಬಿಟ್ಟು ಆಚೆ ಬಂದಿದ್ದೀವಿ ಗೈಸ್. ಒಳಗಡೆ ಎಂಟ್ರಿ ಆಗಿದ್ದೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಒಂದು ಪ್ರಾಣಿ ಕ್ರಾಸ್ ಆಯಿತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬೇಜಾರಾಗಿ ಬರೀ ಖಾಲಿ ರೋಡ್ ಮಾಡ್ತಾಯಿದ್ದೀನಿ. ಹೆವಿ ಆಫ್ ರೋಡ್ ಮಾಡ್ತಿದ್ದಾನೆ, ಹೆವಿ ರೈಡರು. ಈ ಬೆಟ್ಟ ಇದೆ ನೋಡಿ, ದೇವಸ್ಥಾನ ಇದೆ, ಟೆಂಪಲ್ಲು. ಟೆಂಪಲಿಂದ ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರೋಡ್ ಫುಲ್ ಖರಾಬಾಗೈತೆ. ಡೈರೆಕ್ಟ್ ಬೆಟ್ಟದ ಬಗ್ಗೆ ಹೋಗ್ತಿದೆ ಕಾರು. ಎಷ್ಟು ದೂರ ಹೋಗುತ್ತಾ ಗೊತ್ತಿಲ್ಲ, ಹೋಗೋಷ್ಟು ದೂರ ಹೋಗ್ತಾ ಇದ್ದೀವಿ. ಏನಿದು ಏನೋ ಪ್ರಾಣಿ ಇದೆ ತಡೀರಿ. ಏನದು ಕಾಣಿಸ್ತಿಲ್ಲ. ಇಲ್ಲಿಂದ ಊರು ಕಾಣ್ತಿದೆ ನೋಡಿ. ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಗಾಡಿ ಹೋಗ್ತಾ ಇಲ್ಲ ಮುಂದಕ್ಕೆ, ಟ್ರೈ ಮಾಡ್ತಾ ಇದ್ದೀವಿ. ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಫೈನಲಿ ಟಾಪ್ ರೀಚ್ ಆಗಿದ್ದೀವಿ. ಬೆಟ್ಟ ಇಲ್ಲೇ ಐತೆ. ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ಒಂದು ವ್ಯೂ ಇದೆ, ತೋರಿಸ್ತೀನಿ ನೋಡಿ ಹೆಂಗಿದೆ. ಚಿಂತಾಮಣಿ ಎಲ್ಲ ಕಾಣ್ತಿದೆ ನೋಡಿ. ಕಾರ್ತಿಕ್ ಅಂತ ಬಂದಿದ್ದಾರೆ ನೋಡಿ. ಇವರೇ ನಮ್ಮನ್ನ ಹೇಳಿ ಕರ್ಕೊಂಬಂದಿರೋದು. ಸಿಗುತ್ತೆ ಕ್ಲೌಡ್ ಬೆಡ್ ಅಂತ. ಇವರಿಂದನೇ ನಾವು ಬಂದಿರೋದು. ಕ್ಲೌಡ್ ಬೆಡ್ ಮೇಡಮ್, ಮೇಡಮ್ ಏನು ಹೇಳ್ತೀರಾ ಮೇಡಮ್? ಕ್ಲೌಡ್ ಬೆಡ್ ನಿನ್ಗೆ ಒಳ್ಳೇದಾಗ್ತದೆ ನಿನಗೆ. ಕ್ಲೌಡ್ ಬೆಡ್ ನೀವು ನಾವು ಎಲ್ಲ ಪುಣ್ಯ ಮಾಡಿದ್ರೆ ಖಂಡಿತ ಸಿಗುತ್ತೆ. ಹೌದಾ? ಈ ಮೇಡಮ್ ನನ್ನ ಟಾರ್ಚರ್ ಕೊಟ್ಟು ಕರ್ಕೊಂಬಂದಿದ್ದಾರೆ. ಇವ್ರು ಲೆಗ್ ವರ್ಕೌಟ್ ಮಾಡಿ ಸುಸ್ತಾಗಿ ನೋಡ್ರಿ ಅಮಾಯಕರು ಹೆಂಗ್ ಕೂತವ್ರೆ. ಮನೇಲಿ ಮಲಗಿದ್ರು. ಹಂಗಿದ್ರು ಎತ್ತಾಕ ಬಂದಿದ್ದೀವಿ. ಇಲ್ಲಿ ನನಗೇನು ಇಲ್ಲಿ ಮೇಡಮ್ ಹೇಳಿ. ಮೇಡಮ್ಗೆ ಇವ್ರು ನೋಡಿ, ಇವರು ಮಾನಸ ಮೇಡಮ್ ಅಂತ. ಟ್ರಕ್ ಅಂತ ಬಂದ್ಬಿಟ್ಟವ್ರೆ. ಏನಾಗುತ್ತೋ ಗೊತ್ತಿಲ್ಲ. ಜೋಶಲ್ಲಿ ಬಂದ್ಬಿಟ್ಟವ್ರೆ. ಬಂದಿರೋದು 3 ಅವರ್ ಜರ್ನಿ. ಹುಡುಗ ಚಾಪೆ ಕೇಳ್ತಾವನೆ. ಇವರು 10:30ಗೆ ಡೆವಿಲ್ ಫಿಲಮ್ ಮಾಡ್ಕೊಂಡು ಅನ್ಲಿಮಿಟೆಡ್ ಪಾಪ್ಕಾರ್ನ್ ತಿನ್ಕೊಂಡು ನಿದ್ದೆ ಮಾಡಿದೆ. ಕಂಟಿನ್ಯೂಗೆ ನಿದ್ದೆ ಹೊಟ್ಟೋಯ್ತು ನಂದು. ಡೆವಿಲ್ ಫಿಲಮ್ ನೋಡಿ ನಿದ್ದೆ ಹೊಟ್ಟೋಗ್ಬಿಡ್ತಂತೆ. ಫ್ಯಾನ್ಸ್ ಜಾಸ್ತಿ ಇದ್ದಾರೆ ನಮ್ಮ ಬಾಸಿಗೆ. ಇಲ್ಲ ಸರ್, ಸುಳ್ಳು. ನಿದ್ದೆ ಮಾಡಿದೆ. ಇದೇ ನೆಮ್ಮದಿ ಆಗಿರ್ಬೇಕಂದ್ಬಿಟ್ಟು ಟ್ರಕ್ಗೆ ಬಂದವ್ರು ಇವಾಗ ಡೈವರ್ ಫಿಲಮ್ ನೋಡಿ. ಅಭಿಮಾನ ಅದನ್ನೇ ಸರ್. ಮಡ್ರಾಸ್ ಇಲ್ಲ ಚೆನ್ನೈ ಅಂತ ನಾವು. ಬ್ರೋ ಗೊತ್ತಾಯ್ತಾ ಬ್ರೋ? ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅರ್ಧ ಗಂಟೆ ಮಲ್ಕೊಂಡಿದ್ವಿ. ರೆಸ್ಟ್ ಮಾಡ್ಬಿಟ್ಟು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಟ್ರಕ್ಕಿಂಗ್ ಗೈಸ್, ಅವಿಸ ಜೋಸ್. ಏಯ್ ಮಾತಾಡ್ರು, ನಾನು ಒಬ್ಬನೇ ಮಾತಾಡ್ತಾ ಇದ್ದೀನಿ ಗೈಸ್. ಯಾರು ಮಾತಾಡ್ತಾನೆ? ಈಗ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಮಾತಾಡ್ಬೇಕು. ನಮ್ಮ ಮಾತಾಡಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ 5:30ಗೆ ಟ್ರಕ್ ಸ್ಟಾರ್ಟ್ ಮಾಡಿದ್ವಿ. ಅದೇ ಇದೀವಿ. ನಿಮಿಷ ಟ್ರಕ್ಕಿಂಗ್. ಅರ್ಧ ಪೀಕ್ ಬಂದ್ವಿ. ಸಿಟಿದ ಲೈಟ್ ನೋಡಿ ಹೆಂಗೆ ಕಾಣ್ತಿದೆ. ಗಾಳಿ ಎಷ್ಟು ಚೆನ್ನಾಗಿ ಬೀಸಿದೆ ಅಂದರೆ ಇಲ್ಲೇ ಇದ್ಬಿಡೋಣ ಅನಿಸ್ತೈತೆ. ಒಳ್ಳೆ ಗಾಳಿ, ಬೆಳಗ್ಗೆ ಫ್ರೆಶ್ ಮೂಡು, ಮಜಾ ಬರ್ತಿದೆ. ಫೈನಲಿ ಪೀಕ್ ಕ್ಲೌಡ್ ಫಾರ್ಮ್ ಆಗ್ತಿದೆ. ಸನ್ರೈಸ್ವರೆಗೂ ವೆಯ್ಟ್ ಮಾಡೋಣ. ನಮ್ಮ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ನಾವ್ ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ. ಸೂರ್ಯನಿಗೆಲ್ಲ ವೆಯ್ಟ್ ಮಾಡ್ತವ್ರೆ.
ಎಲ್ಲರೂ ಬೆಟ್ಟದ ಮೇಲೆ ವ್ಯೂ ಎಂಜಾಯ್ ಮಾಡ್ತಾವ್ರೆ. ಇಲ್ಲವ ನೋಡಿ ಬೆಳಗ್ಗೆ ಎತ್ಕೊಂಡು ರೀಲ್ಸ್ ಮಾಡ್ಕೊಂಡು ಕೂತವನೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಬರೋ ಹುಷಾರ್ ಬ್ರೋ. ಬ್ರೋ ಎಲ್ಲಿಂದ ಬಂದಿರೋದು? ಎಲ್ಲಿಂದ? ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಕಾಫಿ ಟೀ ಮಾಡ್ತಿದ್ದಾರೆ ಪೀಕ್ ಮೇಲೆ. ಏನು ಬ್ರೋ ಮಾಡ್ತಾ ಇರೋದು? ಟೀನಾ? ಕರೆಕ್ಟಾಗಿ 6:36ಕ್ಕೆ ಸನ್ರೈಸ್ ಆಗಬೇಕಾಯ್ತು. ನಮ್ಮ ಬ್ಯಾಡ್ ಲಕ್ ಇವತ್ತು. ಸೂರ್ಯ ಒಳ್ಳೇದಾಗ್ತದ ನಿನಗೆ. ಆಗ್ಬಿಟ್ಟಿದೆ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ಪ್ರೈಸ್ ಎಲ್ಲ ಮೂಡೋರೆ ಏನು ಡಿಸಪಾಯಿಂಟ್ ಆಗ್ತದೆ. ಎಲ್ಲ ಬೇಜಾರಾಗಿದ್ದಾರೆ. ನೆಕ್ಸ್ಟ್ ಟೈಮ್ ಆದರೂ ಸಿಗು, ಓಕೆನಾ? ಬಾಯ್. ನೋಡಿ ಇವತ್ತು ಅಂಬಾಜಿದುರ್ಗದಲ್ಲಿ ಇದ್ದೀವಿ. ಎಷ್ಟು ಗಾಡಿಗಳಿದ್ದಾವೆ. ಇದನ್ನು ನಂದಿ ಹಿಲ್ಸ್ ಮಾಡಿಬಿಟ್ರಲ್ಲಪ್ಪ. ಈ ಜಾಗನೂ ಹಾಳು ಮಾಡಿಬಿಟ್ರು ಎಲ್ಲ ಸೇರಿ.